ನಿಮಗೆ ಯು ಎಸ್ನ ದೊಡ್ಡ ದೊಡ್ಡ ಕಂಪನಿಗಳನ್ನು ನೋಡಿ ಆ ಕಂಪನಿಗಳ ಶೇರನ್ನು ಪರ್ಚೇಸ್ ಮಾಡಬೇಕು, ಆ ಕಂಪನಿಗಳಲ್ಲಿ ನಾವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನಿಸಿರ್ಬೋದು. ಈಗ ನಿಮಗೆ ಆ ಆಪರ್ಚುನಿಟಿ ಸಿಗ್ತಾ ಇದೆ. ಇಷ್ಟು ದಿನ ಏನಾಗ್ತಾಯಿತ್ತು, ನಾವು ಯು ಎಸ್ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿದರೆ ಇಂಡೈರೆಕ್ಟ್ ವೇಯಿಂದ, ಅಂದರೆ ನಮ್ಮಲ್ಲಿ ಇಂಟರ್ನ್ಯಾಷನಲ್ ETF ಏನಿದೆ, MON 100 ಇರ್ಬೋದು, ಇವುಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಿತ್ತು. ಇದರಿಂದಾಗಿ ನಮಗೆ ಆ ಕಂಪ್ನಿಗಳ ಒಂದಷ್ಟು ಎಕ್ಸ್ಪೋಜರ್ ಸಿಗ್ತಾ ಇತ್ತು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು, ಇಲ್ಲಿ ಒಂದಷ್ಟು ಬಂಚ್ ಆಫ್ ಸ್ಟಾಕ್ಸ್ ಇರ್ತಾ ಇತ್ತು, ನಮಗೆ ಬೇಕಿರುವಂಥ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಬಟ್ ಈಗ ಆ ರೀತಿಯಲ್ಲ, ನಮಗೆ ಯಾವ ಸ್ಟಾಕ್ ಬೇಕು ಆ ಸ್ಟಾಕ್ಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಅದೇ ರೀತಿ ನಮಗೆ ಇಷ್ಟ ಬಂದ ಅಮೌಂಟನ್ನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಇದು ಹೇಗೆ ಸಾಧ್ಯ ಆಗುತ್ತೆ, ಏನೆಲ್ಲ ಪ್ರೋಸೆಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ US ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಫೀಚರನ್ನು ಧನ್ ಬ್ರೋಕರ್ ಈಗ ಕೊಡ್ತಾ ಇದ್ದಾರೆ. ಒಂದು ರೆಗ್ಯುಲೇಟೆಡ್ ಫ್ರೇಮ್ವರ್ಕ್ ಮುಖಾಂತರ ಗಿಫ್ಟ್ ಸಿಟಿ IFSC ಏನಿದೆ ಇದರ ಮುಖಾಂತರ RBI ಹಾಗೆ ಫೆಮಾದ ರೆಗ್ಯುಲೇಷನ್ಗೆ ಒಳಪಟ್ಟು ಈ ಫೀಚರನ್ನು ಕೊಡ್ತಾ ಇರುವಂಥದ್ದು. ಬಟ್ ಆ್ಯಸ್ ಎ ಇನ್ವೆಸ್ಟರ್ ನಮಗೆ ಇಂಪಾರ್ಟೆನ್ಸ್ ಇರುವಂಥದ್ದು ನಾವು ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅಂತ. ಸಿಂಪಲ್, ನಾವು ಹೇಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅದೇ ರೀತಿ US ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಫೀಚರನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ETF ಮೇಲೆ ಮಾಡ್ಬೋದು, ಅದೇ ರೀತಿ SIP ಅನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಹಾಗಿದ್ರೆ ಹೇಗೆ ಈ ಫೀಚರನ್ನು ನಾವು ತೆಗೆದುಕೊಳ್ಳೋದು ಅಂತ ನೋಡೋದ್ರೆ, ಮೊದಲನೇದಾಗಿ ನಮ್ಮ ಹತ್ರ ಧನ್ ಟ್ರೇಡಿಂಗ್ ಅಕೌಂಟ್ ಇರಬೇಕಾಗತ್ತೆ. ಈ ಧನ್ ಟ್ರೇಡಿಂಗ್ ಅಕೌಂಟನ್ನು ನಾವು ಫ್ರೀಯಾಗಿ ಓಪನ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಇದುವರೆಗೂ ಟ್ರೇಡಿಂಗ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ನ ಮುಖಾಂತರ ಫ್ರೀ ಅಕೌಂಟನ್ನು ನೀವು ಓಪನ್ ಮಾಡ್ಕೊಳ್ಬೋದು. ಅಕೌಂಟ್ ಓಪನ್ ಆದ ನಂತರ ನೀವು ಧನ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆದಾಗ ಅಲ್ಲಿ ನಿಮಗೊಂದು ಆಪ್ಷನ್ ಸಿಗುತ್ತೆ, ಇನ್ವೆಸ್ಟ್ ಇನ್ US ಸ್ಟಾಕ್ಸ್ ಆ್ಯಂಡ್ ETF ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ವೈಪ್ ಟು ಇನ್ವೆಸ್ಟ್ ಇನ್ US ಸ್ಟಾಕ್ ಅಂತ ಕೇಳುತ್ತೆ. ನೀವು ಸ್ವೈಪ್ ಮಾಡಿ ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಗ್ರಿ ಆಗಬೇಕಾಗತ್ತೆ. ಅದಾದ ನಂತರ ನೀವು ಅಕೌಂಟ್ ಓಪನ್ಗೆ ಕೊಟ್ಟಿರುವಂಥ KYC ಅನ್ನೋದು ಫೆಚ್ ಮಾಡುತ್ತೆ. ನೆಕ್ಸ್ಟ್ ನೀವು ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಬೇಕಾಗತ್ತೆ. ನಾರ್ಮಲ್ ನೀವು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡುವಾಗ ಯಾವ ಅಕೌಂಟನ್ನು ಕೊಟ್ಟಿರ್ತೀರಿ ಅದನ್ನೇ ಅದು ಸೆಲೆಕ್ಟ್ ಮಾಡಿರುತ್ತೆ. ಆ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕೊಡಿ. ಇಷ್ಟು ಮಾಡಿದಾಗ ನಿಮ್ಮ US ಇನ್ವೆಸ್ಟಿಂಗ್ ಫೀಚರ್ ಆ್ಯಕ್ಟಿವ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಎಕ್ಸ್ಪ್ಲೋರ್ ಅಂತ ಕೊಡ್ಬೋದು. ನೆಕ್ಸ್ಟ್ ನೀವು ಯಾವುದೇ ಟೈಮಲ್ಲಿ ಆ್ಯಪನ್ನು ಓಪನ್ ಮಾಡಿಕೊಂಡು ಇನ್ವೆಸ್ಟ್ ಇನ್ US ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದಾಗ US ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಆಪ್ಷನ್ಗೆ ಕರೆದುಕೊಂಡು ಹೋಗುತ್ತೆ. ಅಲ್ಲಿ ಬಂದಾಗ ಸೇಮ್ ನೀವು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದೇ ರೀತಿ ಒಂದು ಇಂಟರ್ಫೇಸ್ ಸಿಗ್ತಾ ಹೋಗುತ್ತೆ. ಮೇಲೆ ನಿಮಗೆ US ಸ್ಟಾಕ್ ಅಥವಾ ETF ಅನ್ನು ಸರ್ಚ್ ಮಾಡುವಂಥ ಆಪ್ಷನ್ ಸಿಗುತ್ತೆ. ಕೆಳಗಡೆ ನಿಮಗೆ ಇಲ್ಲಿ ಮಾರ್ಕೆಟ್ ಓಪನ್ ಇದೆಯಾ ಕ್ಲೋಸ್ ಇದೆಯಾ ಗೊತ್ತಾಗುತ್ತೆ. ಅದೇ ರೀತಿ ನೀವು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಏನಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಕೆಳಗಡೆ ಡಿಸ್ಕವರ್ US ಆ್ಯಂಡ್ ಗ್ಲೋಬಲ್ ಸ್ಟಾಕ್ಸ್ ಅಂತ ಬರ್ತಾ ಇರುತ್ತೆ. ಅಲ್ಲಿ ಒಂದಷ್ಟು ಸ್ಟಾಕ್ಗಳು ತೋರ್ತಾ ಹೋಗುತ್ತೆ. ನೀವು ಸರ್ಚ್ ಮಾಡ್ಬೋದು. ಇಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ, ಅದರ ಪ್ರಕಾರವನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಕೆಳಗಡೆ ಬಂದಾಗ ಒಂದಷ್ಟು ಮಾರ್ಕೆಟ್ ಮೂವರ್ಸ್ ಅಂತ ಒಂದಷ್ಟು ಡಾಟಾವನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. 52 ವೀಕ್ ಲೋ ಹೈ ಈ ರೀತಿ ಒಂದಷ್ಟು ಡಾಟಾಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ನೀವು ಸರ್ಚ್ ಮಾಡಿ ಯಾವುದೇ ಸ್ಟಾಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೆಟ್ಫ್ಲಿಕ್ಸ್ ಇದೆ, ಆ್ಯಪಲ್ ಇದೆ. ನಾನು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಆ ಸ್ಟಾಕ್ನ ರಿಲೇಟೆಡ್ ಒಂದಷ್ಟು ಡಾಟಾಗಳು ಬರ್ತಾ ಹೋಗುತ್ತೆ. ಇಲ್ಲಿ ಮಾರ್ಕೆಟ್ ಅಂತಿದೆ, ಅನಾಲಿಸಿಸ್ ಅಂತ ಇದೆ, ಹಾಗೆ ನ್ಯೂಸ್ ಅಂತ ಇದೆ, ಹಾಗೆ ಫಂಡಮೆಂಟಲ್ಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ಅದರ ಒಂದಷ್ಟು ಡೀಟೇಲ್ಗಳು, ಸ್ಟಾಕ್ನ ಡೀಟೇಲ್ಗಳು ಕ್ಲಿಯರಾಗಿ ನಿಮಗೆ ಒಂದೇ ಕಡೆ ಸಿಗ್ತಾ ಹೋಗುತ್ತೆ. ಕೆಳಗಡೆ ಬಂದಾಗ ಇವತ್ತಿನ ಮಾರ್ಕೆಟಲ್ಲಿ ಏನೆಲ್ಲ ಆಗಿದೆ ಅನ್ನೋದು ತೋರ್ತಾ ಹೋಗುತ್ತೆ. ಇಲ್ಲಿ ಬೈ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಇನ್ವೆಸ್ಟ್ ನೌ ಅಂತ ಇದೆ, ಅದೇ ರೀತಿ ಸ್ಟಾರ್ಟ್ SIP ಅಂತಿದೆ. ಮೊದಲನೇದಾಗಿ ನಾವು ಇನ್ವೆಸ್ಟ್ ನೌ ಅಂತ ಕೊಡ್ಬೋದು. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ವ್ಯಾಲ್ಯೂ ಹಾಗೆ ಶೇರ್ಸ್ ಅಂತಿದೆ. ನೀವು ಶೇರ್ಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ವಾಂಟಿಟಿ ಪ್ರಕಾರ ನೀವು ಬೈ ಮಾಡಬೇಕಾಗತ್ತೆ. ಇಲ್ಲಿ ಒಂದಿದೆ, ಕರೆಂಟ್ಲಿ ಒಂದಿದೆ, ಎರಡು ಇಟ್ಟಾಗ ನಾವು ಇಲ್ಲಿ ಎಷ್ಟು ಡಾಲರ್ನ ಹಾಕಬೇಕು, ಎಷ್ಟು ವ್ಯಾಲ್ಯೂ ಶೇರನ್ನು ಪರ್ಚೇಸ್ ಮಾಡ್ತೀವಿ ಅನ್ನೋದು ತೋರ್ತಾ ಹೋಗುತ್ತೆ. ನೆಕ್ಸ್ಟ್ ನಾನು ಬೈ ವ್ಯಾಲ್ಯೂ ಅಂತ ಕ್ಲಿಕ್ ಮಾಡಿದಾಗ ನಾನು ವ್ಯಾಲ್ಯೂ ಪ್ರಕಾರನೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಮಿನಿಮಮ್ ಅಂತ ಹೇಳಿದರೆ $1 ಕೊಡ್ಬೋದು. ಕರೆಂಟ್ಲಿ ಇಲ್ಲಿ $321 ಪ್ರೈಸ್ ಇದೆ ಅಂತ ಇಟ್ಕೊಳ್ಳಿ. ಬೆಸ್ಟ್ ಫೀಚರ್ ಏನು, ನಾನು ಒಂದು ಶೇರನ್ನು ಬೈ ಮಾಡಬೇಕು ಅಂತೇಳಿ 321 ಕೊಡಬೇಕಾಗಿಲ್ಲ, ನಾನು ಫ್ರ್ಯಾಕ್ಷನಲ್ಲಿ ಬೈ ಮಾಡ್ಬೋದು. ಅಂದರೆ ನನ್ನ ಹತ್ರ $1 ಹಾಕ್ತೀನಿ ಅಂತ ಹೇಳಿದ್ರು ಕೂಡ ಇನ್ವೆಸ್ಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. 0.0031 ಕ್ವಾಂಟಿಟಿ ನನಗಿಲ್ಲಿ ಫ್ರ್ಯಾಕ್ಷನಲ್ಲಿ ಸಿಗುತ್ತೆ. ಸೊ ಅದು ಇರುವಂಥ ಇಂಪಾರ್ಟೆಂಟ್ ಫೀಚರ್. ನಾನಿಲ್ಲಿ $10 ಕೂಡ ಹಾಕ್ಬೋದು. ಹಾಗೆ ಕೆಳಗಡೆಯಲ್ಲಿ ಮಾರ್ಕೆಟ್ ಆರ್ಡರ್, ಲಿಮಿಟ್ ಆರ್ಡರ್, ಸೂಪರ್ ಆರ್ಡರ್ ಅಂತಿದೆ. ಇಲ್ಲಿ ನೀನು ಶೇರ್ಸ್ ಹಾಗೆ ವ್ಯಾಲ್ಯೂ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಬೈ ಕೊಟ್ಟಾಗ ಇನ್ಸ್ಟೆಂಟ್ ಬೈ ಅಂತಿದೆ, ಬೈ ಕೊಟ್ಟಾಗ ನೀವು ಇಲ್ಲಿ ಬೈಯನ್ನು ಮಾಡ್ಬೋದು. ಅದೇ ರೀತಿ ಇಲ್ಲಿ ಆ್ಯಡ್ ಮನಿ ಅಂತ ಒಂದು ಫೀಚರ್ ಇದೆ. ಸೊ ಅದ್ರ ಮುಖಾಂತರ ನೀವು ಅಮೌಂಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೀವು ಎಷ್ಟು ಡಾಲರನ್ನು ಹಾಕಬೇಕು ಅಂತ ಮಿನಿಮಮ್ $8 to $10 ಮಿನಿಮಮ್ ಬೇಕಾಗುತ್ತೆ. ಅಷ್ಟು ಡಾಲರನ್ನು ಹಾಕ್ಕೊಂಡು ನೀವು ಅಮೌಂಟನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಇನ್ಸ್ಟೆಂಟ್ ಬೈ ಇದೆ, ಬೈ ಕೊಟ್ಟಾಗ ಬೈ ಆಗುತ್ತೆ. US ಮಾರ್ಕೆಟ್ ಅರೌಂಡ್ 7 PM ಹೊತ್ತಿಗೆ ಓಪನ್ ಆಗುತ್ತೆ. ಆ ಟೈಮ್ ಬಿಟ್ಟು ಓಪನ್ ಆಗಲಿಕ್ಕಿಂತ ಮುಂಚೆ ನೀವು ಮಾರ್ಕೆಟ್ ಕ್ಲೋಸ್ ಇರುವಾಗ ಆರ್ಡರ್ನ ಹಾಕಿದಿರಿ ಅಂತ ಹೇಳಿ ಅದು ಆಫ್ಟರ್ ಮಾರ್ಕೆಟ್ ಆರ್ಡರ್ ಆಗಿ ಪ್ಲೇಸ್ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಓಪನ್ ಆದಾಗ ಅಲ್ಲಿ ಬೈ ಆಗುತ್ತೆ. ಒಮ್ಮೆ ಬೈ ಆದ ನಂತರ ನಿಮ್ಮ ಅಕೌಂಟಲ್ಲಿ ಅದು ಶೋ ಆಗುತ್ತೆ. ಅದೇ ರೀತಿ ಇಲ್ಲಿ ಸ್ಟಾರ್ಟ್ SIP ಅಂತಿದೆ. ಸೊ SIP ಅನ್ನು ಕೂಡ ನಾವು ಇಲ್ಲಿ
ಸ್ಟಾರ್ಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಕೇಳ್ತಾ ಇರುತ್ತೆ ಅಥವಾ ವ್ಯಾಲ್ಯೂ ಪ್ರಕಾರ ನಾವು ಇಲ್ಲಿ ಸೆಟ್ ಮಾಡ್ಕೊಳ್ಬೋದು. ಮಂತ್ಲಿ, ವೀಕ್ಲಿ, ಡೈಲಿ ಅಂತಿದೆ. ಈ ರೀತಿ ಎಸ್ ಐ ಪಿಯನ್ನು ಕೂಡ ಇಲ್ಲಿ ಸೆಟ್ ಮಾಡಿ ಎಷ್ಟು ಅಮೌಂಟ್ಗೆ ಬೇಕು ಅಂತ ನಾವಿಲ್ಲಿ ಸೆಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದ್ರ ಪ್ರಕಾರ ನಾವು ಎಸ್ ಐ ಪಿಯನ್ನು ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ನಾನು $10 ಎಸ್ ಐ ಪಿ ಮಾಡ್ತೀನಿ ಅಂತಿದ್ರೆ $10 ಅಂತ ಕೊಟ್ಟು ಅದರ ಪ್ರಕಾರ ಎವ್ರಿ ಮಂತ್ ಯಾವ ಡೇಟಿಗೆ ಆಗಬೇಕು ಅಂತ ಕೊಟ್ಟಾಗ ಅದರ ಪ್ರಕಾರ ಇಲ್ಲಿ ಎಸ್ ಐ ಪಿ ಕೂಡ ಆಗ್ತಾ ಹೋಗುತ್ತೆ. ಇಲ್ಲಿ ಬೈ ಅಂತ ಕೊಟ್ಟಾಗ ಎಸ್ ಐ ಪಿ ಕೂಡ ಆ್ಯಕ್ಟಿವ್ ಆಗುತ್ತೆ. ಸೊ ಈ ರೀತಿ ಒಂದು ಸಿಂಪಲ್ ಪ್ರೋಸೆಸ್ ಮುಖಾಂತರ ನಾವು ನಮ್ಮ ಟ್ರೇಡಿಂಗ್ ಅಕೌಂಟನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದೇ ರೀತಿ US ಸ್ಟಾಕಲ್ಲಿ ಕೂಡ ಸಿಂಪಲ್ ಆದ ಮೆಥಡನ್ನು ಯೂಸ್ ಮಾಡ್ಕೊಂಡು ನಾವು ಒಂದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಆ್ಯಪನ್ನೇ ಯೂಸ್ ಮಾಡಿಕೊಂಡು US ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಈಸಿಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು. US ಸ್ಟಾಕ್ ಮಾರ್ಕೆಟಲ್ಲಿ ಬೇರೆ ಬೇರೆ ಸ್ಟಾಕ್ ಇರುವಂಥದ್ದು ಮೇ ಬಿ ಆ್ಯಪಲ್ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಟೆಸ್ಲಾ ಇರ್ಬೋದು, ಗೂಗಲ್ ಇರ್ಬೋದು, ಮೆಟಾ ಇರ್ಬೋದು. ಸೊ ಇವುಗಳೆಲ್ಲವೂ ನಮಗೆ ಒಂದಷ್ಟು ಅಟ್ರಾಕ್ಟಿವ್ ಆಗಿ ತೋರುತ್ತೆ. ಅವುಗಳ ಗ್ರೋತಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಆಗಬೇಕು ಅಂತಿರುತ್ತೆ. ಸೊ ಅವರಿಗೆ ಇದೊಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಆ ಸ್ಟಾಕ್ಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅವುಗಳ ಬೆನಿಫಿಟನ್ನು ಕೂಡ ಪಡ್ಕೊಳ್ಬೋದು. ಇದರ FAQ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಓದ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದರೆ. ಸೊ ಹಾಗಾಗಿ ಒಂದು ಫ್ರೀ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ ನಾವು US ಸ್ಟಾಕಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ. ಅದೇ ರೀತಿ ಯಾರಿಗೆ US ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.